ಆಚೆ ರಸ್ತೆ ಈಚೆ ರಸ್ತೆ ಮೇಲೆ ಕಸ ಕಸ ಕಸ. ಇದ್ಯಾವ ರಸ್ತೆ ರೀ? ರಸ್ತೆಯಲ್ಲಿ ಫುಟ್ಪಾತ್ ಕಾಣಿಸಲ್ಲ. ಫುಟ್ಪಾತ್ ಮೇಲೆ ಅಂಗಡಿ, ಫುಟ್ಪಾತ್ ಮೇಲೆ ಮಾರಾಟ. ಹಂಗಾದ್ರೆ ಹಿರಿಯ ಜೀವಿಗಳು ಎಲ್ರಿ ಓಡಾಡ್ಬೇಕು? ಈ ಸಮಸ್ಯೆಗಳಿಗೆ ಪರಿಹಾರ ಏನು? ನ್ಯಾಯ ಎಲ್ಲಿ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಒಂದು ನಗರ, ಒಂದು ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಅಲ್ಲಿ ರಸ್ತೆಗಳು ಹೇಗಿದೆ, ಬೀದಿ ದೀಪಗಳು ಹೇಗಿದೆ, ಪಬ್ಲಿಕ್ ಟಾಯ್ಲೆಟ್ಸ್ ಹೇಗಿದೆ, ಅದೆಲ್ಲವೂ ಕ್ಲೀನ್ ಇದೆಯಾ, ಹೈಜಿನಿಕ್ ಆಗಿದೆಯಾ, ಅಲ್ಲಿ ಯಾರಾದ್ರೂ ಯೂಸ್ ಮಾಡಿದ್ರೆ ಅವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತಾ, ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಆದ್ರೆ ಯಾರಿಗ್ರಿ ಕೇಳೋಣ ಅನ್ನೋ ಸಮಸ್ಯೆ ಕೂಡ ಇದೆ. ಆದ್ರೆ ಇಲ್ಲೊಬ್ರು, ಇವರು ಎಕ್ಸ್ ಬ್ಯಾಂಕ್ ಮ್ಯಾನೇಜರ್, ಅದರಲ್ಲೂ ಸೀನಿಯರ್ ಮ್ಯಾನೇಜರ್ ಆಗಿ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿ ಕೂಡ ಅವರಿಗೆ ಈ ಬಡಾವಣೆಗಳಲ್ಲಿ ಏನ್ ಸರಿ, ಏನ್ ತಪ್ಪು, ಏನ್ ಸರಿ ಮಾಡ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನ ಹೊಂದಿದವರು ಇವತ್ತು ನಮ್ ಜೊತೆ ಇದ್ದಾರೆ. ಬೇರೆ ಯಾರೂ ಅಲ್ಲ, ಶ್ರೀಮತಿ ಸತ್ಯಲಕ್ಷ್ಮಿ ರಾವ್ ಅವರು. ನಮಸ್ತೆ ಮ್ಯಾಮ್. ನಮಸ್ಕಾರ. ಸತ್ಯಲಕ್ಷ್ಮಿ ರಾವ್ ಅವರು ಇನ್ನು ಸ್ಮಾರ್ಟ್ ಸಿಟಿ, ಬೆಂಗಳೂರು ಸ್ಮಾರ್ಟ್ ಸಿಟಿ ಏನಿದೆ ಅಲ್ಲ, ಇದರ ಇಂಡಿಪೆಂಡೆಂಟ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ತುಂಬಾ ಆಸಕ್ತಿಯನ್ನ ಹೊಂದಿದ್ದಾರೆ. ಇವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಯಾಕೆ ನೀವು ಏನ್ ಮಾಡ್ತೀರಾ ಅದು ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಹೇಳಿ. ಮೊದಲನೇ, ನಾನು ಒಂದು ಜನಗಳಿಗೆ ನಾನು ಹೆಂಗೆ ಸಹಾಯ ಮಾಡಕ್ಕೆ ಸಾಧ್ಯ ಇದೆ ಅದು ನನಗೆ ತುಂಬಾನೇ, ಅದು ಫಸ್ಟ್ ನಂದು ಆಸಕ್ತಿ. ಎರಡನೇದು, ಆ ಜನಗಳನ್ನ ಜೊತೆ ಸೇರಿಸ್ಕೊಂಡು ನಮ್ಮ ಬೀದಿ ರಸ್ತೆ, ನಮ್ಮ ಏರಿಯಾ ಅದನ್ನು ನಾವು ಹೇಗೆ ಕ್ಲೀನ್ ಆಗಿರ್ಬೋದು, ಹೇಗೆ ಹೆಲ್ದಿ ಇರ್ಬೋದು, ಹೈಜಿನಿಕ್ ಆಗಿರ್ಬೋದು, ಮತ್ತು ಒಂದು ಎಥಿಕ್ಸು, ಒಂದು ಸಿವಿಕ್ ಸೆನ್ಸ್ ಫಾಲೋ ಮಾಡಿಕೊಂಡು ನಾವು ಹೇಗೆ ಮುಂದೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಅದು ನನ್ನದು ಒಂದು ಅನಿಸಿಕೆ. ಅದು ಮಾಡ್ತಾ ಇರುವಾಗ ನಾನು ಭಾಳ ಕಡೆ, ಇವಾಗ ಇದು ನಾನು ಮಾಡ್ತಾ ಇರೋದು 3 ವರ್ಷ ಕೆಳಗಡೆಯಿಂದ ಮಾಡ್ತಾ ಇವಾಗ ಲಾಸ್ಟ್ ಇಯರು ಡಿಸೆಂಬರಲ್ಲಿ ನಾವು ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿದ್ವಿ. ಬಸವನಗುಡಿಲಿ ಒಂದು ಅಸೋಸಿಯೇಷನ್ ಇರಲಿಲ್ಲ. ನಾನು ಅಸೋಸಿಯೇಷನ್ನು ಫಾರ್ಮ್ ಮಾಡಿಬಿಟ್ಟು ಇಟ್ ವಾಸ್ ಲಾಂಚ್ ಆನ್ 21st of December 2024. ಲಾಂಚ್ ಮಾಡುವಾಗ ಏನು ಮಾಡಿದ್ವಿ, ನಾವು ಎಲ್ಲರಿಗಿಂತ ಮೊದಲು ಕಸ ಸಮಸ್ಯೆಗಳು ತೊಗೊಳಕ್ಕೆ ಶುರು ಮಾಡಿದ್ವಿ. ಕಸ ಸಮಸ್ಯೆ ತೊಗೊಳ್ಳುವಾಗ ನಾವೇನು ಮಾಡಿದ್ವಿ, ಎಲ್ಲೆಲ್ಲಿ ಜಾಸ್ತಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅದ್ರ ಬಗ್ಗೆ ನಾವು ಗಮನ ಕೊಟ್ಟರೆ ಇಲ್ಲಿ ನಾವು ಈ ಕೆಲಸ ಮಾಡಿದ್ದು ಈ ಬೀದಿಲಿ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಜನಗಳು ಕಸ ಎಸಿತಾನೇ ಇದ್ದರು. ತುಂಬ ಟ್ರೈ ಮಾಡಿದೆ. ಇಲ್ಲಿಂದ ಆಚೆ ಆ ಕಡೆ ಹೋದರೆ ಸ್ವಲ್ಪ ಕ್ಲೀನ್ ಆಗಿದೆ. ಇಲ್ಲಿಂದ ನೀವು ಈ ಕಡೆ ಬಂದರೆ ನಿಮಗೆ ಆ ಕ್ಲೀನಿನೆಸ್ ಕಾಣಲ್ಲ. ಪರವಾಗಿಲ್ಲ. ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಿದ್ವಿ, ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ಅದರಲ್ಲಿ ಎಲ್ಲನೂ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಅವ್ರ ಜೊತೆ ನಾವು ಒಂದು ಡಿಸ್ಕಷನ್ಸ್ ಮಾಡೋದು, ಹೇಗೆ ಅದನ್ನು ಮುಂದೆ ತೊಗೊಳೋಕ್ಕಾಗತ್ತೆ. ಅವರಿಲ್ಲದೆ ನಮ್ಮ ಕೆಲಸ ಆಗಲ್ಲ. ಸೊ ಅವ್ರನ್ನ ನಾವು ಸೇರಿಸ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲರಿಗಿಂತ ಮೊದಲು ಕಸ ಸಮಸ್ಯೆನೇ ಎಲ್ಲರಿಗೂ ಅದು ದೊಡ್ಡ ಸಮಸ್ಯೆ. ಅದು ಆ ಕಸ ಸಮಸ್ಯೆ ತೊಗೊಳ್ಳುವಾಗ ನಮ್ಗೆ ಅರ್ಥ ಆಯಿತು, ಜನಗಳದ್ದು ಯಾವಾಗ ತನಕ ಮೈಂಡ್ಸೆಟ್ ಚೇಂಜ್ ಆಗಲ್ವೋ ಅವಾಗ ತನಕ ತುಂಬ ತೊಂದರೆ ಆಗುತ್ತೆ. ನಿಧಾನವಾಗಿ ಇವಾಗ ನಾನು ಒಂದು ನಿಜವಾಗ್ಲೂ ಹೇಳಿದರೆ ಬರ್ತಾ ಜನಗಳಿಗೆ ಮೈಂಡ್ಸೆಟ್ ಬರ್ತಾ ಇದೆ. ಕೆಲವು ಕಡೆ ಬರ್ತಾ ಇದೆ, ಕೆಲವು ಕಡೆ ಬರ್ತಾ ಇಲ್ಲ. ಅದಾದಮೇಲೆ ನಾವು ನೋಡಿದ್ವಿ ಫುಟ್ಪಾತ್ಗಳು. ನೀವು ನೋಡ್ತಾ ಇದ್ದೀರಾ ಫುಟ್ಪಾತ್ಗಳು ಏನು ಪರಿಸ್ಥಿತಿ ಆಗ್ತಿದೆ ನೋಡಿದ್ವಿ. ಫುಟ್ಪಾತ್ ಅಂತೂ ರಿಪೇರಿಂಗೇ ಆಗಿಲ್ಲ. ಸಿನ್ಸ್ ಲಾಸ್ಟ್ 15 to 20 years ಫುಟ್ಪಾತು ರೋಡ್ ಬಗ್ಗೆ ಯಾರೂ ಗಮನ ಕೊಟ್ಟಿಲ್ಲ. ಆಯಿತು. ಅದಾದ್ಮೇಲೆ ಏನಾಯಿತು ಅಂದರೆ ಜನಗಳು ಏನು ಮಾಡೋಕ್ಕೆ ಶುರು ಮಾಡಿದ್ರು, ಫುಟ್ಪಾತ್ ಮೇಲೆ ಗಮನ ಇಲ್ವಲ್ಲ, ಅವರವರ ಪಾಡಿ ಅದನ್ನು ಎನ್ಕರೇಜ್ ಮಾಡೋಕ್ಕೆ ಶುರು ಮಾಡಿದ್ರು. ರ್ಯಾಂಪ್ಸ್ ಕಟ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ದೊಡ್ಡದಾಗೆ ಸ್ಲೋಪಿಂಗ್ ಅನ್ಆಥರೈಸ್ ಕನ್ಸ್ಟ್ರಕ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ನೋಡಿದ್ರೆ ಗಾರ್ಡನ್ಸ್ ಥರ ಮಾಡೋಕ್ಕೆ ಶುರು ಮಾಡಿದ್ರು. ದಟ್ ಮೀನ್ಸ್ they were taking that property, a public property, as their own individual property. And ಜನಗಳಿಗೆ ಇನ್ನು ಫುಟ್ಪಾತೇ ಇಲ್ಲ. ಪೆಡಿಸ್ಟ್ರಿಯನ್ಸ್ ಹ್ಯಾವ್ ನೋ ಫುಟ್ಪಾತ್ ಟು ವಾಕ್ ಆನ್. ಇದು ಆಮೇಲೆ ಅದು ಮಾಡ್ತಾರೆ, ಆ ರ್ಯಾಂಪ್ಗಳು ಕಟ್ಬಿಟ್ಟು ಅದ್ರ ಮುಂದೆ ಅವರು ಗಾಡಿಗಳು ನಿಲ್ಲಿಸಿದ್ರೆ ಏನಾಗುತ್ತೆ, ರೋಡ್ ಬಿಟ್ಟು ನೀವೇ ನೋಡ್ತಾ ಇದ್ದೀರಾ, ಇಲ್ಲೂ ಗಾಡಿ ನಿಂತಿದೆ, ಅಲ್ಲೂ ಗಾಡಿ ನಿಂತಿದೆ, ಫುಟ್ಪಾತು ಕವರ್ಡ್ ಇದೆ. ವೇರ್ ವಿಲ್ ದ ಸಿಟಿಸನ್ಸ್? ಗಾಡಿಗಳು ಮೂವ್ ಮಾಡೋಕ್ಕೆ ಜಾಗ ಇಲ್ಲ, ಜನಗಳಿಗೂ ಮೂವ್ ಮಾಡೋಕ್ಕೆ ಜಾಗ ಇಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನು ನಾನು ತಗೊಂಡು ದೊಡ್ಡ ಹೋರಾಟ ಮಾಡ್ತಾನೇ ಇದ್ದೀನಿ. ಐ ಹ್ಯಾವ್ ನಾಟ್ ಬೀನ್ ಸಕ್ಸಸ್ಫುಲ್ 100%. ಎಸ್, 20% ನಾನು ಅದಕ್ಕೆ ಮಾಡ್ತಾಯಿದ್ದೀನಿ. ಮೂರನೇದು ಏನು ತೊಗೊಂಡಿದ್ದೀನಿ ಅಂದರೆ ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲಿ ನಿಮಗೂ ಯಾರೂ ಕಾಣಲ್ಲ. ಆ್ಯಕ್ಚುಲಿ ಆ್ಯಸ್ ಪರ್ ಪ್ರಿಸ್ಕ್ರೈಬ್ ನಾರ್ಮ್ಸ್ ಪ್ರತಿ ಅರ್ಧ ಕಿಲೋಮೀಟರಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಇರಬೇಕು. ಯಾಕೆಂದರೆ ಸೀನಿಯರ್ ಸಿಟಿಸನ್ಸ್ ಆಗಲಿ, ಹ್ಯಾಂಡಿಕ್ಯಾಪ್ಡ್ ಆಗಲಿ, ಅವ್ರಿಗೆ ಅಷ್ಟು ತಡ್ಕೊಂಡಿರೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಎಲ್ಲೋ ನಿಮ್ಮದು ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿ ಅವರು ಅದನ್ನು ರಿಲೀವ್ ಮಾಡ್ಕೋತಾರೆ.
ಹಾಗಾಗಿ ನಾನು ಇದೆಲ್ಲ ತಗೋತಾ ಇದ್ದೀನಿ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು ಗ್ಯಾರೇಜು, ಅದನ್ನು ಅವರು ಶಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಹೌದು, ಇದೆಲ್ಲ ನಿಮಗೆ ತೋರಿಸ್ತೀನಿ. ಇಂಥ ಗ್ಯಾರೇಜ್ಗಳೆಲ್ಲ ದೇ ಹ್ಯಾವ್ ಟು ಪಾರ್ಕ್ ದೇರ್ ವೆಹಿಕಲ್ಸ್ ದೇರ್, ಇನ್ಸ್ಟೆಡ್ ದೇ ಹ್ಯಾವ್ ಓಪನ್ಡ್ ಅ ಶಾಪ್. ಅವ್ರ ಗಾಡಿ ಅಲ್ಲಿ ಹೊರಗಡೆ ನಿಲ್ಸ್ಕೊಂಡ್ಬಿಡ್ತಾರೆ ಪರ್ಮನೆಂಟ್ಲಿ ವಿತೌಟ್ ಎನಿ ಯೂಸ್. ಸಿನ್ಸ್ ಇಯರ್ಸ್ ದ ವೆಹಿಕಲ್ ಇಸ್ ಬೀನ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ ವಿತೌಟ್ ಯೂಸ್. ಹಾಗೆ ಎಲ್ಲ ಕಡೆನೂ ಅಲ್ಲಿ ಪಕ್ಕದಲ್ಲೂ ನೋಡಿ ವೈಟ್ ಕಲರ್ ಗಾಡಿ ಧೂಳು ಮುಚ್ಕೊಂಡು ಅಲ್ಲಿ ನಿಂತಿದೆ. ಹೀಗೆ ನಿಂತ್ಕೊಂಡ್ಬಿಡುತ್ತೆ. ಆ್ಯಂಬುಲೆನ್ಸ್ ಬಂದಾಗ ಕೂಡ ಯಾರು ಆಚೆ ಬಂದು ಅವ್ರಿಗೆ ಹೆಲ್ಪ್ ಮಾಡಲ್ಲ ಆ ಗಾಡಿಗೆ ತೆಗಿಯೋಕ್ಕೆ. ಇಲ್ಲಿ ನೋಡಿ ಈ ಕಸ ನಾನು ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರೇನು ಈ ಕಸ ಇಲ್ಲಿಂದ ಹೋಗ್ತಾ ಇಲ್ಲ. ಆ ಕಸದ ಜೊತೆ ಈ ಹಳೆ ಗಾಡಿಗಳು ಕೂಡ ತುಂಬಾ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಿದೆ. ಬಟ್ ಅದರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಅವರು ಏನು ಅಂದರೆ ಇಲ್ಲಿ ರಾಜಕೀಯ ಅವ್ರದ್ದು ಒತ್ತಡ ಇದರಿಂದ ಇದೆಲ್ಲ ಸಮಸ್ಯೆಗಳು ನಾವು ಸರಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿನವೂ ಕಸ ತಗೊಂಡು ಹೋಗ್ತಾರ? ಅಲ್ಲ ಅಲ್ಲೇ ಹಂಗೆ ಬಿದ್ದಿದೆ. ಅಂದರೆ ತಗೊಂಡು ಹೋದ್ರೂ ವಿದಿನ್ 10 to 15 minutes ಮತ್ತೆ ಯಾರೋ ಬಂದು ಅಲ್ಲಿ ಫುಲ್ ಹಾಕ್ತಾರೆ ಹಂಗೆ ಗಾಡಿ. ಇಲ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾರು ಕೇಳಲ್ಲ. ಅಲ್ಲ, ಇವ್ರನ್ನ ಕೇಳಿದ್ದೀನಿ, ಅವ್ರಿಗೆ ಗೊತ್ತಿಲ್ವಂತೆ ಯಾರು ಕಸ ಹಾಕ್ತಾರೆ ಇಲ್ಲಿ. ಗೊತ್ತಿದ್ಯಪ್ಪ ನಿಮಗೆ ಎಲ್ಲ ಯಾರು ಹಾಕ್ತಾರೆ ಕಸ ಅಂತ ಅಂದ್ಬಿಟ್ಟು? ಹಾಂ ಅದೇ ನೋಡಿ ಬೆಳಗ್ಗೆ ಹಾಕಿದ್ದಾರೆ. ಈ ಸಮಸ್ಯೆ ಮೊದಲು ಇರಲಿಲ್ಲ. ಇವಾಗ ಒಂದು ವಾರ ಕೆಳಗೆ ಸ್ಟ್ರೈಕ್ ಆಗಿತ್ತು. ಕಸಗಳು ಎತ್ಕೊಂಡು ಹೋಗ್ತಾ ಇರಲಿಲ್ಲ. ಅಲ್ಲಿ ಕಸ ಹಾಕೋಕ್ಕೆ ಅಲೌ ಮಾಡ್ತಾ ಇರಲಿಲ್ಲ. ಅದ್ರ ಕಸಗಳೆಲ್ಲ ಹಿಂಗೆ ಉಳ್ಕೊಂಡಿದೆ. ದಿಸ್ ಇಸ್ ಸಿನ್ಸ್ ಲಾಸ್ಟ್ 10 days ಇಟ್ ಈಸ್ ಲೈಯಿಂಗ್ ದಿಸ್ ಒನ್. ಗಾಡಿ ಪಾರ್ಕಿಂಗ್ ಇದೇ ತರ ಇದೆನಾ? ಅಂದ್ರೆ ನಾವು ಬರ್ಬೇಕಾದ್ರೆ ನಮ್ ಕ್ಯಾಬ್ ಅಲ್ಲಿ ಬಂದ್ವಿ, ಆ ಕ್ಯಾಬ್ ಒಳಗ್ ಹೋಗಕ್ ಅಂದ್ರೆ ಅಷ್ಟು ಕಂಜೆಸ್ಟೆಡ್ ಆಗಿದೆ ರೋಡ್. ಯಾಕೆ ಈ ತರ? ದಿಸ್ ಇಸ್ ಅ ಬಿಲೋ 40 feet road. This is a below 40 feet road, but people have encroached all footpaths. ನೋಡಿ ನೀವು ಅಲ್ಲಿ ಫುಟ್ಪಾತ್ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ, ಇಲ್ಲೆಲ್ಲ ಫುಟ್ಪಾತ್ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ದಿಸ್ ಇಸ್ ಅನ್ ಅಬ್ಯಾಂಡನ್ ವೆಹಿಕಲ್ ವಿಚ್ ಹ್ಯಾಸ್ ಬಿನ್ ಪುಟ್ ಹಿಯರ್ ಸಿನ್ಸ್ ಇಯರ್ಸ್. All these vehicles are not used. Those owners do not reside on this street. ಅವ್ರು ಇರೋದೇ ಇಲ್ಲ ಇಲ್ಲಿ ಹಾಕ್ಬಿಟ್ಟು ಹೊಟ್ಟೋಗಿದ್ದಾರೆ. ನಮ್ಮ ಟ್ರಾಫಿಕ್ ಅವ್ರಿಗೂ ಗಮನ ಇಲ್ಲ, ಈ ಗಾಡಿನೂ ಅಷ್ಟೇ. ಮತ್ತೆ ಇವಾಗ ನೀವು ಸ್ಮಾರ್ಟ್ ಸಿಟಿ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದೀರಾ, ನಿಮ್ ಕೈಯಲ್ಲಿ ಏನೇನ್ ಅಧಿಕಾರ ಇರುತ್ತೆ? ಏನ್ ಸರಿ ಮಾಡ್ಬೋದು? ನೀವು ಏನಾದ್ರೂ ಆರ್ಡರ್ ಕೊಡ್ಬೋದಾ ಅಥವಾ ಯಾರಿಗಾದ್ರೂ ಅಧಿಕಾರ? ನಾನು ರಿಸ್ಕ್ ಮಿಟಿಗೇಷನ್ ಮಾಡ್ಬೋದು ಅಷ್ಟೇ. ಅವ್ರು ಏನಾದ್ರು ರಿಸ್ಕ್ ಇದೆ, ಆಡಿಟಲ್ ರಿಸ್ಕ್ ಇದೆ ಅಥವಾ ಹ್ಯೂಮನ್ ರಿಸೋರ್ಸ್ ಕಾನ್ಸೆಪ್ಟ್ಸ್ ಅಲ್ಲಿ. ಇಲ್ಲಿ ನೋಡಿ ಇದೊಂದು ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಯಾರು ಮೂವ್ ಮಾಡೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಮೂವ್ ಫ್ರಮ್ ಹಿಯರ್. ಈ ಗಾಡಿನೂ ಇಲ್ಲಿ ಯಾರ್ದು ಅಲ್ಲ, ನೋ ಬಡೀಸ್ ರೆಸಿಡೆಂಟ್ಸ್ ಪರ್ಮನೆಂಟ್ಲಿ ನಿಲ್ಸಿದೆ ಇಲ್ಲಿ ಗಾಡಿ. ಅಂದ್ರೆ ನೀವು ಈ ತರ ಸಮಸ್ಯೆಗಳು ನೋಡಿದಾಗ ನೀವು ಯಾರಿಗೆ ಕಂಪ್ಲೇಂಟ್? ನಾನು ಸಂಬಂಧ ಅಧಿಕಾರಿಗಳಿಗೋಸ್ಕರ ಎಲ್ಲರಿಗೂ. ಇದೊಂದು ಯು ಕ್ಯಾನ್ ಸಿ he has made a lot of complaints against me and very unethical complaints he has put against me just because he has done the violation. ಆ ವೈಲೇಷನ್ ತೆಗಿಕೂಡ್ದು ಅಂದ್ಬಿಟ್ಟು ಅವರು ನಮ್ಮ ಮೇಲೆ ತುಂಬಾ ತರ್ತರಾವರಿ ಕಂಪ್ಲೇಂಟ್ಸ್ ಎಲ್ಲ ಹಾಕ್ತಿದ್ದಾರೆ. ಫುಟ್ಪಾತ್ ಇರೋದು ಯಾಕೆ? ಫುಟ್ಪಾತ್ ಓನ್ಲಿ ಫಾರ್ ಪೆಡೆಸ್ಟ್ರಿಯನ್ಸ್ ನಡೆಯೋಕ್ಕೆ ಇಲ್ಲಿ ನಿಮಗೆ ಎಲ್ಲೂ ಜಾಗ ಕಾಣ್ತಾ ಇಲ್ಲ. ದೇ ಆರ್ ಪಾರ್ಕಿಂಗ್ ದೇರ್ ವೆಹಿಕಲ್ಸ್ ದೇರ್. ಇವ್ರ ಹತ್ರ 3 ಗಾಡಿ ನಿಲ್ಸೋಕ್ಕೆ ಜಾಗ ಇದೆ, ಆದರೆ ಅವರು ಪರ್ಮನೆಂಟ್ಲಿ ಯೂಸು ಮಾಡಲ್ಲ. ಪರ್ಮನೆಂಟ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಬೇರೆಯವ್ರು ಯಾರೋ ಬಂದು ನಿಲ್ಲಿಸ್ತಾರೆ ಅಂತ ಅಂದ್ಬಿಟ್ಟು. ಓಕೆ. ಪಬ್ಲಿಕ್ ಟಾಯ್ಲೆಟ್ ಇಲ್ಲಿ ಇಲ್ಲ. ಓನ್ಲಿ 1 ಪಾರ್ಕ್ ಹತ್ರ ಇದೆ, ತೋರಿಸ್ತೀನಿ ನಾನು. ಅದೇ ನೀವು ಹೇಳಿದ್ರಲ್ಲ ಮೊದಲು, ಅರ್ಧ ಕಿಲೋಮೀಟರ್ಗೆ ಒಂದು ಪಬ್ಲಿಕ್ ಟಾಯ್ಲೆಟ್ ಇರಬೇಕು, ಅದಿಲ್ಲ. ಇಲ್ಲಿದೆನಾ? ಇಲ್ಲಿಲ್ಲ ಟಾಯ್ಲೆಟ್ ಈ ಬೀದಿಲಿ. ವೀಕ್ಷಕರೇ, ನಾವಿರೋದು NR ಕಾಲನಿಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಇವತ್ತು ನಮಗೆ ಸತ್ಯಲಕ್ಷ್ಮಿ ರಾವ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಅಂಗಡಿ ನಾವು ಯಾರು NOC ಕೊಟ್ಟಿಲ್ಲ, ಅವರು ತನ್ನ ಇಷ್ಟದಿಂದ ಓಪನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಾಡಿಗಳು ನಿಂತ್ಕೊಂಡ್ಬಿಡುತ್ತೆ. ಇಲ್ಲೇ ನೋಡಿ, ಈ ದೊಡ್ಡ ಗಾಡಿ ನಿಂತ್ಕೊಳ್ಳುತ್ತೆ, ಅಲ್ಲಿ ನಿಂತ್ಕೊಳ್ಳುತ್ತೆ, ಇಲ್ಲಿಂದ ಹೋಗಕ್ಕೆ ಜಾಗ ಇರಲ್ಲ. ಅವ್ರು ಅಲ್ಲಿ ಪರ್ಮನೆಂಟ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿನ.
ನೀವು ಮಾತಾಡೋದು ಹೆಂಗಿದೆ ಅಂತ ಹೇಳಿದ್ರೆ ಯಾರು ನಿಮಗೆ ಇಷ್ಟನೇ ಇಲ್ಲ, ಒಂಥರ ಜಗಳ ತರ ಅನಿಸ್ಬೋದು, ಅಥವಾ ಇವ್ರ ಮೇಲೆ ಇವ್ರಿಗೆ ಆಗಲ್ಲ ಅನ್ನೋ ತರ ದ್ವೇಷ ತರನು ಅನಿಸ್ಬೋದು ನಮ್ ವೀಕ್ಷಕರಿಗೆ. ಆದ್ರೆ ನಮ್ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ, ಇವ್ರು ಯಾರಿಗೂ ಸುಮ್ನೆ ದ್ವೇಷ ಮಾಡ್ತಾ ಇಲ್ಲ, ಅಥವಾ ಯಾರ ಮೇಲೆ ಸುಮ್ನೆ ಕೋಪ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ನೋಡಿ, ಪರ್ಸನಲ್ ವೈಮನಸ್ಯ ನನ್ಗೆ ಯಾರ ಹತ್ರನೂ ಇಲ್ಲ, ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತೀನಿ, ಅದೇ ಕಂಪ್ಲೇಂಟು ಮಾಡ್ತೀನಿ. ಅಂದ್ರೆ ಕಸ ಆಗಿರ್ಬೋದು, ಫುಟ್ಪಾತ್ ಇಲ್ಲಿ ನೋಡಿ ಇಲ್ಲಿಗಲಿ ಯೂಸ್ ಮಾಡ್ತಾ ಇದಾರೆ, ಗಾರ್ಡನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಲ್ಲಿ, ಎರಡೆರಡು ತನ್ನ ಇಷ್ಟಪಡಿ ಗಿಡಗಳು ಹಾಕಿದ್ದಾರೆ. ಇಲ್ಲಿ ನೋಡಿ, ಆಮೇಲೆ ಗಾಡಿ ನೋಡಿ ನಿಲ್ಸಿರೋದು ಆ ರ್ಯಾಂಪ್ ಮೇಲೆ. ಇಲ್ಲಿ ಫುಟ್ಪಾತ್ ಮೇಲೂ ಜನಗಳು ನಡೆಯೋ ಹಂಗಿಲ್ಲ, ಇಲ್ಲೂ ನಡೆಯೋ ಹಂಗಿಲ್ಲ. ಹೇಗೆ ಅದನ್ನ ಸಮಾಧಾನ ಇದು ಮಾಡಬೇಕು ಅಂತ ಸಮಾಧಾನ ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಸ್ಪೆಷಲ್ ಗಮನ ಕೊಡಿ. ಇದು ಏನಾಗಿದೆ ಅಂದರೆ, ಇಲ್ಲಿ ಪಾಪ ಮಗು ಕಾಲು ಸಿಕ್ಕಾಕೊಂಡು, ಆಮೇಲೆ ನಾಯಿ ಮರಿ ಕಾಲು ಸಿಕ್ಕಾಕೊಂಡು ಎಲ್ಲ ಆಗಿದೆ. ಬಹಳ ಸಲ ಕಂಪ್ಲೇಂಟ್ ಮಾಡಿದ್ದೀವಿ BBMP ಅವ್ರಿಗೆ. ಅಲ್ಲಿ ನೋಡಿ, ಅಲ್ಲಿಂದ ಇಲ್ಲಿ ಇಳಿಯೋಕ್ಕೆ ಸೀದಾ ಅಲ್ಲಿ ಮೇಲೆ ಬೀಳ್ತಾರೆ. ಮಕ್ಕಳಿಗೇನು ಗೊತ್ತಾಗಲ್ಲ, ಓಡ್ಕೊಂಡು ಬರ್ತಾರೆ, ಇದ್ರ ಮೇಲೆ ಬಿದ್ದೋಗ್ತಾರೆ. ಅದನ್ನು ಎಷ್ಟು ಸಲ ನಾವು ಗಮನಕ್ಕೆ ತಂದಿದ್ದೀವಿ, BBMP ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಇದು ಎಲ್ಲ ಕಂಪ್ಲೇಂಟ್ಸು ಅಪ್ ಟು GBA ಕಮಿಷನರ್ವರೆಗೂ ನಾವು ಮಾಡಿದ್ದೀವಿ. ಇನ್ನು ನಾವು ಕಂಪ್ಲೇಂಟ್ ಮಾಡಲ್ಲ, ವಿಲ್ ಬಿ ಟೇಕಿಂಗ್ ಡೈರೆಕ್ಟ್ಲಿ ಟು ದ ಕೋರ್ಟ್. ಯಾವುದೇ ಒಂದು ಸಮಸ್ಯೆ ನೋಡಿದಾಗ ಯು ವಾಂಟ್ ಟು ಆಸ್ಕ್ ವೈ. ವೈ ಅಂದರೆ ಅವ್ರವ್ರ ಇಂಡಿವಿಜುವಲ್ ಸ್ವಾರ್ಥ ಅಷ್ಟೇ. ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದಸ್ ನೆಕ್ಸ್ಟ್ ಡೋರ್ ಪರ್ಸನ್. ದಟ್ ಹ್ಯಾಸ್ ಬಿಕಮ್ ಅ ನಾರ್ಮ್. ಸೊ ಅದ ನಾರ್ಮ್ನ ನಾವು ತೆಗಿಬೇಕು, ಅವ್ರನ್ನ ಜೊತೆ ಸೇರಿಸ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೇಕು ದಟ್ ವಿ ಹ್ಯಾವ್ ಟು ಲಿವ್ಸ್ ಟುಗೆದರ್ ಇನ್ ಅ ಸೊಸೈಟಿ. ಎಲ್ಲರಿಗೂ ಕನ್ವೀನಿಯನ್ಸ್ ನೋಡ್ಕೊಂಡು ನಾವಿರಬೇಕು ಅಂತ ಅಂದ್ಬಿಟ್ಟು. ಇದು 3 ವರ್ಷ ಆಯಿತು. ಇಟ್ ಈಸ್ ನಾಟ್ ಗೆಟಿಂಗ್ ಫಿನಿಶ್ಡ್. ಕಟ್ಟಡ ನಡೀತಾನೆ ಇದೆ, ಹಂಗೆ ಧೂಳು ಕಲ್ಗಳು. ಹೌದು. ದಿಸ್ ಈಸ್ ಆಲ್ಸೋ ಅ ಗರಾಜ್ ವೇರ್ ನಾನಿವಾಗ ಇದು ಒಂದೇ ಬೀದಿ ಮಾತಾಡ್ತೀನಿ, ಇಲ್ಲ ಜಾಸ್ತಿ ಮಾತಾಡ್ಬೇಕು? ಇಲ್ಲ ಹೇಳಿ, ಏನ್ ಮಾಡ್ಬೋದು? ಇಲ್ಲ, ಇದೆಲ್ಲ ತಗೊಂಡಿದ್ದೀವಿ, ಜನಗಳ ಹತ್ರ ಸೇರ್ಕೊಂಡು ಏನು ಮಾಡ್ಬೋದು ಅಂತಲೂ ತಗೊಂಡಿದ್ದೀನಿ. ಬಟ್ ಮತ್ತೆ ಅದು ದುಡ್ಡು, ಮನಿ ಕಮ್ಸ್ ಇನ್ ಬಿಟ್ವೀನ್, ಯು ಅಂಡರ್ಸ್ಟ್ಯಾಂಡ್, ಬ್ರೈಬ್. ಅದರಿಂದ ಅವ್ರು ಯಾರು ಬರಲ್ಲ. ಇವ್ರೇನು ಮಾಡ್ತಾರೆ, ದುಡ್ಡು ಕೊಟ್ಬಿಟ್ಟು ಅದನ್ನು ಅಲ್ಲಿಗೆ ನಿಲ್ಲಿಸಿಸ್ಬಿಡ್ತಾರೆ. ದಿಸ್ ಈಸ್ ಪುಳಿಯೋಗರೆ ಪಾಯಿಂಟ್. ತುಂಬ ಹಳೇ ಇದು, ಅದರಿಂದ ನಮಗೇನು ತೊಂದರೆ ಇಲ್ಲ. ಆದರೆ ಅವ್ರು ಫುಲ್ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟಿಲ್ ರೋಡ್ ಯು ಕ್ಯಾನ್ ಸಿ ಫುಲ್ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದು ರೋಡ್ವರೆಗೂ ಎನ್ಕ್ರೋಚ್ ಮಾಡಿಕೊಂಡು ಇಲ್ಲಿ ಎಲ್ಲ ಫುಲ್ ಪಾರ್ಕಿಂಗ್ ಮಾಡ್ತಾರೆ. ಆಮೇಲೆ ಅಲ್ಲಿ ಟೀ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ದೇರ್ ಇಸ್ ನೋ ಸ್ಪೇಸ್ ಫಾರ್ ಪೆಡಿಸ್ಟ್ರಿಯನ್ಸ್ ಟು ಮೂವ್ ಹಿಯರ್ ಎಟ್ ಆಲ್. ನೀವು ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಹೇಳ್ತಾರೆ? ಎಲ್ಲ ಒಳ್ಳೆ ಪಾಸಿಟಿವ್ ಉತ್ತರ ಬರುತ್ತೆ. ಪ್ಲೀಸ್ ದಿಸ್ ಮೇಲ್ ಹ್ಯಾಸ್ ಬೀನ್ ಫಾರ್ವರ್ಡೆಡ್ ಟು ಸಚ್ ಅಂಡ್ ಸಚ್ ಪರ್ಸನ್, ದೇ ಹ್ಯಾವ್ ಟು ಟೇಕ್ ಕೇರ್. ಯಾರಿಗೆ ಫಾರ್ವರ್ಡ್ ಮಾಡಿರ್ತಾರೋ ಅಲ್ಲಿಂದ ಮತ್ತೆ ಉತ್ತರ ಬರಲ್ಲ. ಒಟ್ಟಾರೆ ನೀವು ಈ ತರದ ಕೆಲಸ ಮಾಡ್ತಾ ಬಂದಿದ್ದೀರಲ್ಲ, ಎಲ್ಲಾದ್ರೂ ನಿಮಗೆ ಈ ಏರಿಯಾದಲ್ಲಿ ಸಾಲ್ವ್ ಆಗಿದೆ ನಾನು ಪ್ರಶ್ನೆ ಮಾಡಿದಕ್ಕೆ ಅಂತ? ಒಂದಾಯ್ತು, ನಾನು ಸಾರಿ ಹೇಳಕ್ಕಾಗ್ಲಿಲ್ಲ. ಆ ಪಿಟ್ ಶಾಪ್ ಪಕ್ಕದಿತ್ತಲ್ಲ, ಅದು ಪಾಪ ತಕ್ಷಣಕ್ಕೆ ತೆಗೆಸಿಬಿಟ್ಟು ಲೆವೆಲ್ ಮಾಡಿದ್ರು, ಲೆವೆಲ್ ಟು ದ ಫುಟ್ಪಾತ್. ಹೀಸ್ ಅ ಬಿಸ್ನೆಸ್ ಮ್ಯಾನ್, ಬಟ್ ಹಿ ಟುಕ್ ಇಟ್ ಇಮಿಡಿಯೇಟ್ಲಿ. ಹೇಳಿದ ತಕ್ಷಣ ಅದನ್ನು ಕ್ಲೀನ್ ಮಾಡಿಸಿದ್ದಾರೆ. ಓಕೆ, ಮತ್ತೆ ಎಲ್ಲೆಲ್ಲಿ ಏನೇನು ಕ್ವೆಶನ್ ಮಾಡಿದ್ದೀರಾ? ಆಮೇಲೆ ನಿಮಗೆ ಜನ ಹೆಂಗೆ ಸ್ಪಂದಿಸ್ತಾ ಇದ್ದಾರೆ? ಜನಗಳು ನಂದು ಇಷ್ಟಪಡ್ತಿದ್ದಾರೆ, ಬಟ್ ದೇ ಡೋಂಟ್ ವಾಂಟ್ ಟು ರಿಮೂವ್ ದ ವೈಲೇಷನ್ಸ್. ದೇ ನೋ ದ್ಯಾಟ್ ದೇ ಆರ್ ರಾಂಗ್. ದೇ ನೋ ದ್ಯಾಟ್ ವಾಟ್ ಐ ಆಮ್ ಟೇಕಿಂಗ್ ಅಪ್ ಇಸ್ ಅಬ್ಸಲ್ಯೂಟ್ಲಿ 100% ರೈಟ್. ಯಾಕೆಂದರೆ ನಾನು ಒಂದು ಹೋರಾಟ ಮಾಡ್ತಾ ಇರೋದು ಜನಗಳಿಗೆ ಸಮಸ್ಯೆಗಳನ್ನ ಇದಾಗಕ್ಕೆ. ಯಾಕೆಂದರೆ ಇವಾಗ ನಾನು ಇಲ್ಲಿ ಓಡಾಡಬೇಕಾಗಿದೆ, ಅದರ್ವೈಸ್ ಐ ಕುಡ್ ಹ್ಯಾವ್ ವಾಕ್ಡ್ ಆನ್ ದ ಫುಟ್ಪಾತ್. ಕರೆಕ್ಟಾ? ಫುಟ್ಪಾತಲ್ಲಿ ನೀಟಾಗಿ ಹೋಗ್ಬೋಣ. ನಾನೇ ಅಲ್ಲ, ಬಹಳ ಸೀನಿಯರ್ ಸಿಟಿಸನ್ ಇದ್ದಾರೆ, ಅವ್ರಿಗೆ ಫುಟ್ಪಾತೇ ಇಲ್ಲ ನಡೆಯೋಕ್ಕೆ. ಇಲ್ಲಿ ನೋಡಿ, ಎಲ್ಲಿ ನೋಡಿ, ದೀಸ್ ಆಲ್ ವೆಹಿಕಲ್ಸ್ ಡಸ್ ನಾಟ್ ಬಿಲಾಂಗ್ ಟು ದ ಓನರ್ಸ್ ಆಫ್ ದಿಸ್ ಸ್ಟ್ರೀಟ್. ಎಲ್ಲೆಲ್ಲಿಂದನೂ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ, ಅದನ್ನು ಅವರು ತಕ್ಷಿಸಲ್ಲ. ಜನ ನಿಮ್ಗೆ ಈ ತರ ಮಾಡೋದ್ರಿಂದ ಜನ ನಿಮ್ಮ ಮೇಲೆ ಏನಾದ್ರು ಹಲ್ಲೆ ಮಾಡಿರೋದು? ಇದೆ, ಕಂಪ್ಲೇಂಟ್ ಮಾಡಿದ್ದಾರೆ. ಇವ್ರು ಮೇಡಮ್ ನಮ್ದು ಫೋಟೋ ತಕ್ಕೋತಾರೆ, ಬಟ್ ಫೋಟೋ ಅವರು ಪೊಲೀಸ್ ಅವ್ರು ಹೇಳ್ಸಲ್ಲ, ಫೋಟೋ ತೆಗಿದೆ, ಅವ್ರು ಹೆಂಗೆ ಕಂಪ್ಲೇಂಟ್ ಮಾಡ್ತಾರೆ? ಮೆಂಬರ್ಸ್ ಮಾಡ್ಕೋತೀವಿ. ಈ ಜನಗಳಿಗೆ ಸಮಸ್ಯೆಗಳಿದೆ, ಭಾಳ ಜನಗಳಿತ್ತು, ಅದನ್ನು ಸರಿ ಮಾಡಿದ್ದೀವಿ. ಸ್ಟ್ರೀಟ್ ಲೈಟ್ ಸಮಸ್ಯೆಗಳೆಲ್ಲ ಸರಿ ಮಾಡಿದ್ದೀವಿ ನಾವು. ಟಾಯ್ಲೆಟ್ ಎಲ್ಲೆಲ್ಲಿ ಮಾಡ್ತಿದ್ರು ಅಲ್ಲಿ ತಕ್ಷಣಕ್ಕೆ ನಿಲ್ಲಿಸಿದ್ದೀವಿ. ರಸ್ತೆಯಲ್ಲೆಲ್ಲ ಟಾಯ್ಲೆಟ್ ಇನ್ನೊಂದು ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೆಕೆಂಡ್ಲಿ, ಇಲ್ಲಿ ಅಂಗಡಿಗಳಿದೆಯಲ್ಲ, ಅಂಗಡಿಗಳ ಮುಂದೆ ಲಾಜಿಸ್ಟಿಕ್ಸ್ ಅಂಗಡಿಗಳು ಗಾಡಿಗಳು ನಿಂತಿರ್ತಾ ಇತ್ತು. ವಿ ಹ್ಯಾವ್ ಗಾಟ್ ಇಟ್ ರಿಮೂವ್. ಆಫ್ಟರ್ 9 o'clock ಓನ್ಲಿ ದೇ ಕ್ಯಾನ್ ಲೋಡ್ ಆ್ಯಂಡ್ ಅನ್ಲೋಡ್. ಅದ್ರ ಮೊದಲು ಅವರು ಬರೋ ಹೋಗಿಲ್ಲ, ಇಲ್ಲ ಅಂದರೆ ಇಲ್ಲಿ ಫುಲ್ ನಿಂತಿರ್ತಾ ಇತ್ತು ಗಾಡಿಗೆ. ಸೊ ಆಲ್ ದೋಸ್ ವಿ ಹ್ಯಾವ್ ಗಾಟ್ ಇಟ್ ರಿಮೂವ್. ಅದರ ಬದಲೇ ಆದರೂ ಆಗದೆ ನಾವು ಇನ್ನೊಂದು ಕೆಲಸ ಮಾಡಿದ್ದೀವಿ ಅಂದರೆ,
ಬ್ಲ್ಯಾಕ್ ಸ್ಪಾಟ್ಸು ಬಹಳ ಕಡೆ ರಿಮೂವ್ ಮಾಡಿಸಿದ್ದೀವಿ. ಹೇಗೆ ಅಂದರೆ ಏನ್ black spots ಬ್ಲ್ಯಾಕ್ ಅಂದ್ರೆ? ಸ್ಪಾಟ್ಸ್ ಅಂದರೆ ನೀವು ಅಲ್ಲಿ ಕೊನೆಯಲ್ಲಿ ನೋಡಿದ್ರೆ ಕಸ ಫುಲ್ ಹರಳ್ಕೊಂಡಿದೆ. ಹಾಗಾಗಿ ಏನು ಮಾಡ್ತಿದ್ವಿ ನಾವು ಅಲ್ಲಿನ ಜನಗಳನ್ನ ಆ ಕಡೆ ಟುವರ್ಡ್ಸ್ ಶನ್ ಮಹಾತ್ಮ ದೇವಸ್ಥಾನ ಆ ಕಡೆ ಎಲ್ಲ ಅಲ್ಲಿಂದ ಜನಗಳನ್ನ ಸೇರಿಸ್ಕೊಂಡು ಇದನ್ನು ನಾವು ಹೆಂಗೆ ಕ್ಲೀನ್ ಮಾಡಬೇಕು ಅಂತ ನಾವೇ ಅವ್ರನ್ನ ಅಡ್ವೈಸ್ ಕೇಳೋಕ್ಕೆ ಶುರು ಮಾಡಿದ್ವಿ. ಅವಾಗ ಅವ್ರು ಏನು ಮಾಡಿದ್ರು, ಇಲ್ಲ ಮೇಡಮ್ ನಾವು ಮಾಡ್ತೀವಿ, ಯು ಡೋಂಟ್ ವರಿ ಅಂತ ಅಂದ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ಫಸ್ಟ್ ಕಸ ಎಲ್ಲ BBMP ಅವ್ರನ್ನೂ ಕರ್ಸಿಸಿದ್ವಿ. ಕಸ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡದಾಗಿ ಪ್ಲಾಂಟ್ಸ್ ಎಲ್ಲ ಹಾಕ್ಬಿಟ್ಟು ಅಥವಾ ಪಾಟ್ಸ್ ಹಾಕಿ ಎಲ್ಲ ಮಾಡಿ ಎಥಿಕಲ್ ಪಾರ್ಕಿಂಗ್ ಶುರು ಮಾಡಿದ್ವಿ. ಪಾರ್ಕಿಂಗ್ ಒಂದೇ ಸೈಡಲ್ಲಿ ನೀಟಾಗೆ ಮಾಡಬೇಕು, ಮಿಕ್ಕಿದ ಕಡೆ ಬಿಡಬೇಕು ಅಂತಿಲ್ಲ. ಸೊ ಇಫ್ ಯು ಗೋ ಸಮ್ಟೈಮ್ಸ್ ದಟ್ ಸೈಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಚೇಂಜ್ ಹ್ಯಾಸ್ ಟೇಕನ್ ಪ್ಲೇಸ್. ಓಕೆ, ಈ ನೀವು ಇದನ್ನ ಯಾಕೆ ಸ್ಟಾರ್ಟ್ ಮಾಡಿ? ಒಂದು ಬೀದಿ ನನಗೆ ಆಗಕ್ಕಾಗ್ತಾ ಇಲ್ಲ, ಯಾಕೆಂದ್ರೆ ಇಲ್ಲಿ ತುಂಬಾ ಜಾಸ್ತಿ ಸ್ವಲ್ಪ ರಾಜಕೀಯ ಅದು ಇದಿದೆ. ದೇ ಟೇಕ್ ಮನಿ ಅಂಡ್ ದೇ ಜಸ್ಟ್ ರನ್ ಆಫ್. ಆಮೇಲೆ ಅವ್ರನ್ನ ಸೂಪರ್ವೈಸ್ ಮಾಡೋಕ್ಕೆ ಯಾರೂ ಇಲ್ಲ. ನೋಬಡಿ ಇಸ್ ದೇರ್ ಟು ಸೂಪರ್ವೈಸ್ ದೆಮ್. ಅವ್ರೇನು ಮಾಡ್ತಾರೆ ಅಂದರೆ ನಮ್ಮದಲ್ಲೇ ಸಪೋಸಿಂಗ್ ಯು ಸ್ಟೇ ಹಿಯರ್, ಐ ಸ್ಟೇ ಹಿಯರ್. ಅವ್ರೇನು ಮಾಡ್ತಾರೆ, ನಮ್ಮಿಬ್ಬರದಲ್ಲಿ ಜಗಳ ತಂದ್ಬಿಟ್ಟು ಅವ್ರು ವಿಲ್ ಬಿ ಫೈಟಿಂಗ್ ಹಿಯರ್. ನಾನು ನಿಲ್ಲಿಸ್ತೀನಿ, ನಿನ್ಗೇನಾಗುತ್ತೆ, ಅವ್ರು ನಿಲ್ಲಿಸ್ತಾರೆ, ನಿನ್ಗೇನಾಗುತ್ತೆ, ನಿನ್ಗೇನು ತೊಂದರೆ ಆಗ್ತೈತೆ, ನೀ ಅಲ್ಲಿ ಆ ಕೊನೆ ಮನೇಲಿ ಇರ್ತೀಯ, ನಿನ್ಗೆ ಇಲ್ಲಿ ಏನು ತೊಂದರೆ ಆಗುತ್ತೆ ಅಂತ ಜಗಳ ತರಿಸ್ಬಿಟ್ಟು ಅವ್ರ ಪಾಡಿ ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ. ಇನ್ ದ ಎಂಡ್ ವಿ ಆರ್ ದ ಬ್ಯಾಡ್ ಪೀಪಲ್. ಸುಮ್ಗೆ ನಮಗೆ ಕಾಟ ಕೊಡ್ತಾರೆ, ಹಿಂಗೆ ಮಾಡ್ತಾರೆ, ಹಂಗೆ ಮಾಡಿ. ಇನ್ ದ ಎಂಡ್ ನಾವು ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದಲ್ಲ ಅವ್ರದ್ದು ಉದ್ದೇಶ, ನಮ್ಮದು ಅಸೋಸಿಯೇಷನ್ ಉದ್ದೇಶ ಎಲ್ಲರಿಗೂ ಒಂದೇ ಮಾರಿ ಒಂದು ಸಮಾಜದಲ್ಲಿ ಎಲ್ಲರೂ ಎಷ್ಟಾಗತ್ತೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇನ್ಕನ್ವೀನಿಯನ್ಸ್ ತೆಗಿಯೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅದು ಒಂದು ಅರ್ಥ ಆಗಿದೆ. ಇವತ್ತು ಪೇಪರಲ್ಲೂ ಬಂದಿದೆ, ನೀವು ನೋಡಿರಬೇಕು. DVG ರೋಡ್ ಎಲ್ಲ ಫುಲ್ ಇದಾಗಿದೆ, ಒನ್ ಸೈಡೆಡ್ ಪಾರ್ಕಿಂಗ್ ಎಲ್ಲ ಮಾಡಿದ್ರು. ಬೆಳಗ್ಗೆನೂ ನಾವು ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಹೋಗಿ ಡಿಸ್ಕಷನ್ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ನಾನು ಪೇಪರ್ ಕಟ್ಟಿಂಗು ಬೇಕಾದ್ರೆ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಆಮೇಲೆ ನೀವು. ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರಿ. ತುಂಬಾ ಚೆನ್ನಾಗಿ ಸಂಬಳ ಇತ್ತು, ನೆಮ್ಮದಿ ಲೈಫ್ ಇತ್ತು. ಯಾಕೆ ನೀವು ಇದನ್ನ ಚೂಸ್ ಮಾಡಿದ್ರಿ? ಯಾಕೆ ಕ್ಲೀನ್ ಮಾಡಿಲ್ಲ, ಅದು ಮಾಡಿಲ್ಲ? ಯಾರಾದ್ರೂ ಅಂದ್ರೆ ನಿಮ್ಗೆ ಊರು ಸಾಬ್ರಿ ನಿಂಗೆ ಯಾಕೆ ಅಂತ? ಕರೆಕ್ಟು ಹೇಳ್ತಾರೆ, ಅದು ಕೂಡ ಅನುಭವಿಸಿದ್ದೀವಿ. ಅದು ಅನುಭವಿಸಿಲ್ಲ ಅಂದ್ರೆ ಹೇಗೆ? ಯಾಕೆಂದ್ರೆ ಇದು ಸ್ವಲ್ಪ ಕಷ್ಟದ ಕೆಲಸ, ಎಲ್ಲರಿಗೂ ಒಪ್ಪಿಗೆ ಆಗೋ ಥರ ಕೆಲಸಗಳೆಲ್ಲ ಇದು. ನೀವೇನೋ ದೇವಸ್ಥಾನದಲ್ಲಿ ರಿಲಿಜಿಯಸ್ ಇದು ಮಾಡ್ತಾ ಇದ್ದೀರಾ ಅಂದರೆ 100 ಜನ ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತಾರೆ. ಆದರೆ ಇಲ್ಲಿಗೆ ನಿಮಗೆ ಸೇರಿಕೊಳ್ಳೋದು 4 ಜನನೂ ತುಂಬ ಕಷ್ಟಪಟ್ಟು ನಾವು ಸೇರಿಸ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಪರವಾಗಿಲ್ಲ. ಆ್ಯಕ್ಚುಲಿ ಐ ಆಮ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಸಮಾಜಿಕ ಸೇವೆ ಮಾಡೋ ನಮ್ಮ ತಂದೆ ಇದ್ದರು. ಅವರು ಇದು ಏನು ಅಂದರೆ ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಸೇನಾನಿ ಆಗಿಬಿಟ್ಟು ಮತ್ತು ನಮ್ಮ ಇದಕ್ಕೆ ಸಂಯುಕ್ತ ಕರ್ನಾಟಕಕ್ಕೆ ಸಬ್ ಎಡಿಟರ್ ಬೇರೆ ಆಗಿದ್ದರು. ಸೊ ಹಾಗಾಗಿ ನನಗೆ ಅವ್ರದ್ದು ಚೂರು ಗುಣಗಳು ಬಂದಿದೆ, ಅಗ್ರೆಸಿವ್ನೆಸ್ ಬೇರೆನೂ ಬಂದಿದೆ. ಚಿಕ್ಕ ಹುಡುಗಿಂದಾನೇ ಮಾಡ್ತಾಯಿದ್ದೀನಿ, ಇವತ್ತು ನಾಳೆ ಅಂತ ನಾನು ಇದು ಸಮಸ್ಯೆಗಳು ತೊಗೋತಾ ಇದ್ದೀನಿ ಇಲ್ಲ. ನನಗೆ ಎಲ್ಲಿ ಕಸ ಕಾಣಿಸ್ತು, ಯಾರು ಉಗೀತಾ ಇದ್ದಾರೆ ಅಂದರೆ ತಕ್ಷಣಕ್ಕೆ ನಾನು ಅವ್ರಿಗೆ ಒಂದು ಅಡ್ವೈಸ್ ಮಾಡ್ತಿದ್ದೆ, ದಯವಿಟ್ಟು ನೀವು ಬೇರೆ ಕಡೆ ಎಲ್ಲ ಗಿಡಗಳಿದೆಯಲ್ಲ ಅಲ್ಲಿ ಉಗಿರಿ, ರಸ್ತೆಯಲ್ಲಿ ಉಗಿದ್ರೆ ನಾವು ಕೂಡ ನಡಿಬೇಕಲ್ವ ಅದರ ಮೇಲೆ ಅಂತ ಅಂದ್ಬಿಟ್ಟು. ಕೆಲವು ಜನ ಕೇಳ್ತಾರೆ, ಕೆಲವು ಜನ ಕೇಳಲ್ಲ. ಕೆಲವು ಜನ ನೀವು ಹೆಂಗೆ ಹೇಳಿದ್ರಿ ಉಲ್ಟಾ ಪಲ್ಟಾ ಮಾತಾಡ್ಕೊಳ್ಳಿ. ಆದರೆ ನಮ್ಮ ಕರ್ತವ್ಯ ಏನು, ನಾವು ಅವ್ರಿಗೆ ತಿಳಿಸ್ಬೇಕು. ನೀವು ತಿಳುವಳಿಕೆ ಇದ್ರೇನು ಜನಗಳು ಮಾಡೋರಿಗೆ ನಾವು ಮತ್ತೆ ತಿಳಿಸ್ಬೇಕು ಅಷ್ಟೇ, ಇನ್ನೇನು ನಮ್ಮದು ಉದ್ದೇಶ ಇಲ್ಲ. ಇದು ಒಂದು ಜಂಕ್ಷನು. ನೀವು ಬಂದಿರುವಾಗ ಅಲ್ಲಿಂದ ನಾವು ಈಸ್ಟ್ ಆಂಜನೇಯ ಟೆಂಪಲ್ಲು, ಇಲ್ಲಿ ಮುಂದೆ ಹೋದ್ರೂ ಎಲ್ಲ ಅಂಗಡಿಗಳಿದೆ. ಇದು ಪೊಲೀಸ್ ಸ್ಟೇಷನ್ ರೋಡು ಫುಲ್ಲು. ಇಲ್ಲಿ ನೋಡಿದ್ರೆ ಎದುರುಗಡೆ ಈ ಅಂಗಡಿಗಳಿದೆಯಲ್ಲ, ಕಾಫಿ ಅಂಗಡಿ, ಅಲ್ಲಿ ಏನಂದರೆ ಇವಾಗ ನೋಡ್ತಾ ಇರುವಾಗ ಇಷ್ಟೇ ಗಾಡಿ ಕಾಣ್ತಿದೆ. ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಬಂದರೆ ಇಲ್ಲಿ ಫುಲ್ಲು ನಿಮಗೆ ಜಾಗನೇ ಇಲ್ಲ ಗಾಡಿಗಳು ಓಡೋಕ್ಕೆ, ಹಾಗೆ ನಿಂತ್ಕೊಂಡ್ಬಿಡುತ್ತೆ ಎಲ್ಲ ಗಾಡಿಗಳು, ಜಂಕ್ಷನ್ಸಲ್ಲೂ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಜನಗಳು ಅಲ್ಲಿ ನೋಡಿ ಕಾಫಿ ಕುಡಿದ್ಬಿಟ್ಟು ಎಲ್ಲಂದರೆ ಅಲ್ಲಿ ಕಸ ಎಸೆಯೋದು ಅದೆಲ್ಲ ಮಾಡ್ತಾರೆ. ಅದರಿಂದ ಏನಾಗ್ತಿದೆ ಜನಗಳಿಗೆ, ಇಲ್ಲಿರೋ ಜನಗಳು ಭಾಳ ಕೋರ್ಟ್ ಕೇಸ್ ಹೋಗಿದ್ದಾರೆ, ಎಲ್ಲನೂ ಆಗಿದೆ, ಆದರೆ ಅದು ಪರಿಹಾರ ಆಗಿಲ್ಲ. ಅವರು ಒಂದು ರಾಜಕೀಯ ಇದಕ್ಕೆ ಇದ್ದಾರೆ. ಸೊ ಅವರು ಪಡಿ ಅವ್ರು ನಡ್ಸ್ಕೊತಾ ಇದ್ದಾರೆ. ಇಷ್ಟೊತ್ತು ನಿಮ್ ಜೊತೆ ಮಾತಾಡಿ ನಂಗೆ ಖುಷಿ ಆಯ್ತು ಅನ್ನೋದ್ಕಿಂತ ನೋವಾಯ್ತು. ಏನೇನೋ ಸಮಸ್ಯೆಗಳು ನೀವು ಹೇಳ್ತಾ ಇದ್ರಿ, ಆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ ಕಷ್ಟನೇ. ಆದ್ರೂ ಕಾದ್ ನೋಡ್ಬೇಕಾಗಿದೆ. ನೀವಾಗ್ಲಿ, ಜನಗಳಾಗ್ಲಿ, ಸೀನಿಯರ್ ಸಿಟಿಸನ್ಸ್ ಆಗ್ಲಿ, ಎಲ್ಲರೂ ಕಷ್ಟ ಪಡ್ತಾ ಇದ್ದಾರೆ. ಎಷ್ಟು ನೀವು ಇದರಲ್ಲಿ ಇನ್ವಾಲ್ವ್ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ನೀವು ನಿಮ್ಮ ವೈಯಕ್ತಿಕ ಬದುಕನ್ನ ಬದಿಗಿಟ್ಟು ಇದ್ರ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ವಹಿಸ್ತಾ ಇದ್ದೀರಿ, ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ನೆಮ್ಮದಿ ಅಂದ್ರೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಟು ಸತ್ಯಲಕ್ಷ್ಮಿ ಅಂತ ಹೇಳಿದೆ ಅದು
ಏನ್ ಫುಟ್ಪಾತ್ಸ್ ಇದೆ ಅದು ಕ್ಲಿಯರ್ ಇದ್ರೆ ಅಷ್ಟೇ. ಕಸ ಎಲ್ಲ ಕ್ಲಿಯರ್ ಆಗಿ ಹೋಯ್ದ್ರೆ Footpath, ನಿಜವಾಗ್ಲೂ road ನೀವು ಒಂದು ನೆಮ್ಮದಿಯ ನಿದ್ದೆ ಮಾಡ್ಬೋದು ಅಂತ ನನಗ್ ಅನ್ಸುತ್ತೆ. ಒಂದು ರೋಡು ಫುಟ್ಪಾತ್ ಸರಿ ಹೊಟ್ಟೋದ್ರೆ ಆಯ್ತು, ನನ್ಗೆ ಇನ್ನೇನು ಬೇಕಾಗಿಲ್ಲ. ಆಮೇಲೆ ಕಸ ಸಮಸ್ಯೆಗಳೆಲ್ಲ ನಾವು ಸ್ವಂತಾನೇ ಮಾಡ್ಕೋಬಹುದು. ನಾನು ಸ್ವಂತಾನೇ ಎತ್ತಿ ಹಾಕ್ಬಿಡ್ತೀನಿ, ಪರವಾಗಿಲ್ಲ ಅದು. ಆದ್ರೆ ಇದು ನಾನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಇವನ್ 50% ಆಯ್ತು, ನಾನು ಬದುಕೋ ಇರುವಾಗ ಬರೀ 50% ಆಯ್ತು ಅಂದ್ರೆ ನಾನು ಸಂತೋಷವಾಗಿ ಮೇಲ್ಗಡೆ ಹೋಗ್ತೀನಿ. ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಅಂದ್ರೆ ಮಾತಾಡಿ. ಏನ್ ಖುಷಿ ವಿಚಾರ ಅಂದ್ರೆ ನೀವು ಈ ವಯಸ್ಸಲ್ಲಿ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಬದುಕನ್ನ ಬಿಟ್ಟು ಅಂದ್ರೆ ಇದನ್ನ ಕ್ಲೀನ್ ಮಾಡೋದಕ್ಕಂತ ನೀವು ಇಳಿದಿದ್ದೀರಲ್ಲ, ತುಂಬಾ ಖುಷಿ ಆಗತ್ತೆ. ನಿಮ್ಮ ಎನರ್ಜಿ ನೋಡಿ ನನಗನ್ಸುತ್ತೆ ನಾವಿನ್ನು ಏನು ಮಾಡ್ತಾ ಇಲ್ಲಲ್ಲ, ಏನಾದ್ರೂ ಮಾಡ್ಬೇಕು ನಾವು ನಿಮ್ ತರ ಅನ್ನೋ ಜೋಶ್ ಅಂತೂ ಬಂದೇ ಬರುತ್ತೆ ಖಂಡಿತ. ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗ್ಲಿ. ಪ್ಲಸ್ ರೋಡ್ಗಳ ಸಮಸ್ಯೆ, ಫುಟ್ಪಾತ್ ಸಮಸ್ಯೆ, ಈ ರೀತಿಯ ಸಮಸ್ಯೆಗಳು ನಿಮ್ಮಿಂದ ಪರಿಹಾರ ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ದು ಒನ್ ಇಂಡಿಯಾ ಕಡೆಯಿಂದ ನಮ್ದು ಮೇಡಮು ಅಕ್ಷತಾ ಕುಲಕರ್ಣಿ ಬಂದ್ಬಿಟ್ಟು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮದು ಕೊರತೆ ಎಲ್ಲ ಹೇಳ್ಕೊಳ್ಳೋಕ್ಕೆ, ಮತ್ತು ಒಂದು ರೋಡು ಫುಟ್ಪಾತ್ ಬಗ್ಗೆ ನಮ್ದು ಏನು ಅಭಿಪ್ರಾಯ ಇದೆ ಅದನ್ನು ಹೇಗೆ ನಾವು ಮುಂದೆ ಸರಿ ಮಾಡಿಬಿಟ್ಟು ಅದನ್ನು ಎಲ್ಲರಿಗೂ ಸುಲಭವಾಗಿ ಗಾಡಿಗಳು ಓಡಾಡಲಿ, ಜನಗಳು ನಡ್ಕೊಂಡು ಹೋಗಲಿ ಅಂತ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ. ಆಮೇಲೆ ನಮ್ಮದು ವಿಚಾರಣೆಗಳೆಲ್ಲ ಮುಂದೆ ತರಕ್ಕೆ ಒಂದು ಹೇಗೆ ಅವರು ಸಹಾಯ ಮಾಡಿದ್ದಾರೆ, ಅದಕ್ಕೆ ನಾನು ಒನ್ ಇಂಡಿಯಾಗೆ ನಾನು ತುಂಬಾ ಆಭಾರ ಇದ್ದೀನಿ. ಮತ್ತು ಮುಂದೇನೂ ನಮ್ಗೆ ಇಂಥನೇ ಸಹಕಾರ ಸಿಗತ್ತೆ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಧನ್ಯವಾದ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.